ಆ ವ್ಯಕ್ತಿ ಸ್ವಂತಕ್ಕೋಸ್ಕರ ತನ್ನ ಸೋಕಿ ಅಥವಾ ತನ್ನ ಸೋಮಾರಿತನ ಸಾಲ ಮಾಡ್ಬಿಟ್ಟು ಸಿಕ್ಕಾಕೋತಾರೆ. ಇನ್ನು 9ನೇ ಮನೆ ಅಧಿಪತಿ 6ನೇ ಮನೆ ಸಂಬಂಧ ಬಂದ್ರೆ ತಂದೆಯ ಆಸ್ತಿ ವಿಚಾರದಲ್ಲಿ ತಂದೆಯ ಆಸ್ತಿ ಉಳಿಸ್ಕೊಳ್ಳಕ್ಕೆ ಸಾಲವನ್ನ ಕಟ್ಟುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ನು 12ನೇ ಮನೆ ಅಧಿಪತಿ 6ನೇ ಮನೆ, ಇಟ್ ಈಸ್ ವೆರಿ ಡೇಂಜರಸ್ ಅಪ್ಪ ಇದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲಯ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೀವು ಯಾವ ವಿಚಾರಕ್ಕೆ ಸಾಲ ಮಾಡ್ತೀರಿ, ಯಾವ ವಿಚಾರಕ್ಕೆ ಸಿಕ್ಕಾಕೋತೀರಿ ಅನ್ನುವಂಥ ವಿಷಯವನ್ನು ತಿಳಿಸ್ತೀನಿ. ನೋಡಿ, ಎಕ್ಸಾಂಪಲ್ ಒಂದು ಋಷಭ ಲಗ್ನ ಅಂತ ಇಟ್ಕೊಳ್ಳೋಣ. ಈ 6ನೇ ಭಾವ ಇದೆಯಲ್ಲ, ಅಂದ್ರೆ ನಿಮ್ಮ ಜಾತಕದಲ್ಲಿ 6ನೇ ಮನೆ ಇದೆಯಲ್ಲ, ಇದನ್ನೇ ಋಣ ಭಾವ ಅಂತ ಕರಿತೀವಿ, ಅಂದ್ರೆ ಸಾಲ ಭಾವ ಅಂತ ಕರಿತೀವಿ. ನೋಡಿ, ಸಾಮಾನ್ಯವಾಗಿ ಲಗ್ನಾಧಿಪತಿ ಏನಾದ್ರೂ 6ನೇ ಮನೆಯಲ್ಲಿ ಇದ್ರೆ ಆ ವ್ಯಕ್ತಿ ಸ್ವಂತಕ್ಕೋಸ್ಕರ ತನ್ನ ಖರ್ಚು, ತನ್ನ ಓಡಾಟ, ತನ್ನ ಸೋಕಿ ಅಥವಾ ತನ್ನ ಸೋಮಾರಿತನ, ತನ್ನ ಆಲಸ್ಯತನ, ಅಥವಾ ಏನೋ ಮಾಡಕ್ ಹೋಗೋದು, ಏನೋ ವ್ಯವಹಾರ ಮಾಡಕ್ ಹೋಗೋದು, ಏನೋ ಬಿಸ್ನೆಸ್ ಮಾಡಕ್ ಹೋಗೋದು, ಇಂಥ ವಿಚಾರಗಳಿಗೆ ಸಾಲ ಮಾಡ್ಬಿಟ್ಟು ಸಿಕ್ಕಾಕೋತಾರೆ. ಅಕಸ್ಮಾತ್ ಇವ್ರಿಗೆ ಏನಾದ್ರು ಪಾಪಗ್ರಹಗಳ ಸಂಬಂಧ, ಅಂದ್ರೆ ರಾಹು ಕೇತುಗಳ ಸಂಬಂಧ ಬಂದ್ಬಿಟ್ರೆ ಸಾಲಕ್ ಸಾಲ, ಸಾಲಕ್ ಸಾಲ, ಸಾಲಕ್ ಸಾಲ, ಲೈಫ್ ಟೈಮ್ ಸಾಲ. ಈಸ್ಕೊಂಡಿರೋದು 1 ಲಕ್ಷ ಸಾಲ ಆಗಿರುತ್ತೆ. ಬಟ್ ನೋಡಿ, ಇವ್ರನ್ನ ಕೇಳಿ ಎಷ್ಟು ಸಾಲ ಆಗಿದೆಯಪ್ಪ ಅಂದ್ರೆ 18 ಲಕ್ಷ ಸಾಲ ಇದೆ ಅಂತ. ಏನಕ್ಕೆ ಅಂದ್ರೆ ಪಾಪ ಈಸ್ಕೊಂಡಿರೋದು 1 ಲಕ್ಷ. ಆ 1 ಲಕ್ಷ ತೀರ್ಸಕ್ಕೆ ಇನ್ನೊಬ್ರ ಹತ್ರ ಒಂದು 50,000 ಸಾಲ ಮಾಡಿರ್ತಾರೆ. ಅದ್ರಲ್ಲಿ ಒಂದು 20,000 ಇವ್ರು ಖರ್ಚು ಮಾಡ್ಕೊಂಡು 30,000 ಬಡ್ಡಿ ಕೊಟ್ಟಿರ್ತಾರೆ. ಮತ್ತೆ ಅಲ್ಲಿ 1,50,000 ಆಗಿರುತ್ತೆ. ಪುನಃ ಅದನ್ನ ತೀರ್ಸಕ್ಕೆ ಇನ್ನೊಬ್ರ ಹತ್ರ ಇಸ್ಕೊಂಡಿರ್ತಾರೆ. ಈ ತರ ಒಂದು 7-8 ವರ್ಷಕ್ಕೆ ಒಂದು 18 ಲಕ್ಷ ಸಾಲ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇವ್ರದ್ದು ಏನಾಗ್ತದೆ ಅಂದ್ರೆ ಹೋಗ್ಬಿಟ್ಟು ಒಂದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಆಗ್ಬಿಡೋದು. ಅಂದ್ರೆ ಇವರೇ ಹೋಗ್ಬಿಟ್ಟು ಇವ್ರ ಲೈಫ್ನ ಒಂದು ಬಲೆಯಲ್ಲಿ ಸಿಕ್ಕಾಕೊಳ್ಳುವಂತ ರೀತಿಯಲ್ಲಿ ಇವರು ವೈಯಕ್ತಿಕ ವಿಷಯಗಳಿಗೆ ಇವರು ಸಾಲವನ್ನು ಮಾಡಿ ಸಿಕ್ಕಾಕೋತಾರೆ. ಇನ್ನು 2ನೇದು ಬಂದು ನೋಡಿ, 2ನೇ ಮನೆ ಅಧಿಪತಿ ಏನಾದ್ರು 6ನೇ ಮನೆಗೆ ಏನಾದ್ರು ಸಂಬಂಧ ಬಂದ್ಬಿಟ್ರೆ ಇವರು ತಮ್ಮ ಕುಟುಂಬದ ವಿಚಾರಕ್ಕೆ ಮತ್ತೆ ಇವರ ಎಜುಕೇಶನ್ ವಿಚಾರದಕ್ಕೋಸ್ಕರ ಇವರು ಸಾಲವನ್ನ ಮಾಡಿ ಸಿಕ್ಕಾಕೋತಾರೆ. ಸೇಮ್ ಅಧಿಪತಿಗೆ ಏನಾದ್ರು ಶುಭ ಗ್ರಹಗಳ ಸಂಬಂಧ ಅಥವಾ ಅಲ್ಲಿ 2ನೇ ಮನೆ ಸಂಬಂಧ ಇದ್ರೆ ಅವರು ಸಾಲವನ್ನ ತೀರಿಸ್ಕೋತಾರೆ ಹೆಂಗೋ. ಮತ್ತೆ ಅವ್ರಿಗೆ ಪಾಪಗ್ರಹಗಳು ಬಂದ್ರೆ ಲೈಫ್ ಟೈಮ್ ಇವರು ಆ ಕುಟುಂಬದ ಸಾಲದಲ್ಲಿ ಜಂಜಾಟದಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ತದೆ. ಇನ್ನು ಇವರು 4ನೇ ಮನೆ ಅಧಿಪತಿ ಏನಾದ್ರು 6ನೇ ಮನೇಲಿ ಬಂದ್ಬಿಟ್ರೆ ಇಂಥ ಜಾತಕರು ಇವರ ತಾಯಿಯ ವಿಷಯವಾಗಿ ಅಥವಾ ಆಸ್ತಿ ವಿಚಾರವಾಗಿ, ವಾಹನ ಖರೀದಿ ವಿಚಾರವಾಗಿ ಇವರು ಸಾಲದಲ್ಲಿ ಸಿಕ್ಕಾಕೋತಾರೆ. ಅದೇ 5ನೇ ಮನೆ ಅಧಿಪತಿ ಏನಾದ್ರು 6ನೇ ಮನೆಯಲ್ಲಿ ಏನಾದ್ರು ಹೋಗಿ ಕೂತ್ಕೊಬಿಟ್ರೆ ಇವರ ಡಿಗ್ರಿ ಲೆವೆಲ್ ಎಜುಕೇಶನ್ನು ಅಥವಾ ಬಹಳ ಮುಖ್ಯವಾಗಿ ಇವರು ಮಕ್ಕಳ ವಿಚಾರಕ್ಕೆ, ಮಕ್ಕಳ ಎಜುಕೇಶನ್ ವಿಚಾರಕ್ಕೆ, ಮಕ್ಕಳ ಅಭಿವೃದ್ಧಿಗೆ, ಮಕ್ಕಳ ಆರೋಗ್ಯಕ್ಕೆ ಅಂತ ಹೇಳಿ ಇವರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾರೆ ಸಾಲದಲ್ಲಿ. ಇನ್ನು 7ನೇ ಮನೆ ಅಧಿಪತಿ ಏನಾದ್ರು 6ನೇ ಮನೆಗೆ ಸಂಬಂಧ ಬಂದ್ರೆ ನೋಡಿ, ಒಂದು ಪಾರ್ಟ್ನರ್ಶಿಪ್, ಪಾಲುದಾರಿಕೆ, ಯಾರೋ ಪಾರ್ಟ್ನರ್ಗೋಸ್ಕರ ಇವ್ರು ಸಾಲದಲ್ಲಿ ಸಿಕ್ಕಾಕತ್ತಾರೆ. ಇಲ್ಲ ಹೆಂಡತಿ ವಿಚಾರದಲ್ಲಿ, ಹೆಂಡತಿಯ ಕುಟುಂಬದವ್ರಿಗೋಸ್ಕರ ಅಥವಾ ಹೆಂಡತಿಯ ವ್ಯವಹಾರಕ್ಕೋಸ್ಕರ ಸಾಲದಲ್ಲಿ ಸಿಕ್ಕಾಕೋತಾರೆ. ಇದು ಗಂಡನ ಜಾತಕ ಆಗಿದ್ರೆ. ಅದೇ ಏನಾದ್ರೂ ಇದು ಹೆಣ್ಮಕ್ಳ ಜಾತಕ ಆಗಿದ್ರೆ ಗಂಡನ ವಿಚಾರಕ್ಕೆ, ಗಂಡನ ಮನೆ, ಗಂಡನ ವಿಚಾರಕ್ಕೋಸ್ಕರ ಇವರು ಸಾಲದಲ್ಲಿ ಸಿಕ್ಕಿಕೊಳ್ಳುವಂತ ಸಾಧ್ಯತೆಗಳಿರ್ತವೆ. ಅದೇ 8ನೇ ಮನೆ ಅಧಿಪತಿ ಏನಾದ್ರು 6ನೇ ಮನೆಗೆ ಸಂಬಂಧ ಬಂದ್ರೆ ಇದು ವಿಪರೀತ ರಾಜಯೋಗ ಅಂತ ಕರಿತೀವಿ. ಬಟ್ ಇವರ ಆರೋಗ್ಯಕ್ಕೋಸ್ಕರ, ಅನಾರೋಗ್ಯ, ಇವರೆಲ್ಲ ಸಂಪಾದನೆ ಮಾಡ್ತಿರ್ತಾರೆ. ಬಟ್ ಇವ್ರಿಗೆ ಬರುವಂತ ಕಾಯಿಲೆ ಹೇಗಿರುತ್ತೆ ಅಂತಂದ್ರೆ ಇವರು ಸಾಲವನ್ನ ಮಾಡ್ಲೇಬೇಕಾದಂತಹ ಒಂದು ಪರಿಸ್ಥಿತಿ, ಅಂದ್ರೆ ಅನಾರೋಗ್ಯಕ್ಕೋಸ್ಕರ ಸಾಲದಲ್ಲಿ ಸಿಕ್ಕಾಕೋತಾರೆ. ಇನ್ನು 9ನೇ ಮನೆ ಅಧಿಪತಿ 6ನೇ ಮನೆ ಸಂಬಂಧ ಬಂದ್ರೆ ಇವರು ತಂದೆಯ ವಿಚಾರಕ್ಕೆ, ತಂದೆಗೋಸ್ಕರ, ತಂದೆಯ ಆಸ್ತಿ ವಿಚಾರದಲ್ಲಿ, ತಂದೆಯ ಆಸ್ತಿ ಉಳಿಸ್ಕೊಳ್ಳಕ್ಕೆ, ತಂದೆಯ ಆರೋಗ್ಯಕ್ಕೋಸ್ಕರ, ತಂದೆ ಮಾಡಿರುವಂತ ಸಾಲಕ್ಕೋಸ್ಕರ ಇವರು ಆ ಸಾಲವನ್ನ ತೀರಿಸುವಂತಹ, ಸಾಲವನ್ನ ಕಟ್ಟುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ.
ಇನ್ನು 10ನೇ ಮನೆ ಅಧಿಪತಿ 6ನೇ ಮನೆಗೆ ಬಂದ್ಬಿಟ್ರೆ ಇವರು ನಾನೇನೋ ಕಂಪ್ನಿ ಮಾಡ್ತೀನಿ, ನಾನೇನೋ ಬಿಸ್ನೆಸ್ ಮಾಡ್ತೀನಿ, ನಾನೇನೋ ವ್ಯವಹಾರ ಮಾಡ್ತೀನಿ, ಯಾವುದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಇವರು 100% ಲಾಭ ಸಾಲದಲ್ಲಿ ಸಿಕ್ಕಾಕೋತಾರೆ. ಇನ್ನು 12ನೇ ಮನೆ ಅಧಿಪತಿ 6ನೇ ಮನೆ, ಇಟ್ ಈಸ್ ವೆರಿ ಡೇಂಜರಸ್ ಅಪ್ಪ. ಇದು 12ನೇ ಮನೆ ಅಧಿಪತಿ 6ನೇ ಮನೆಗೆ ಸಂಬಂಧ ಏನಾದ್ರು ಬಂದ್ಬಿಟ್ರೆ ಇಂತಹ ವ್ಯಕ್ತಿಗಳು 100% ಇವರ ಅಡಿಕ್ಷನ್ಸ್, ಡ್ರಿಂಕ್ಸು, ಇಸ್ಪೀಟು, ಕಾರ್ಡ್ಸು, ಮೋಜು, ಮಸ್ತಿ ಈ ತರದ ವಿಚಾರಗಳಿಗೆ ಹೋಗ್ಬಿಟ್ಟು ಸಾಲವನ್ನ ಮಾಡ್ಕೋತಾರೆ. ಇದು ಯಾರು ಯಾವ ವಿಚಾರಕ್ಕೋಸ್ಕರ ಸಾಲ ಮಾಡ್ಕೋತಾರೆ ಅಂತ, ಅದಕ್ಕೋಸ್ಕರ ನೀವು ಕೂಡ ಯಾವ ವಿಚಾರಕ್ಕೆ ಸಾಲ ಮಾಡ್ಕೋತಾ ಇದ್ದೀರಾ ಅನ್ನೋದು ನಿಮ್ಗೂ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಜಾತಕವನ್ನ ಈ ಕಾನ್ಸೆಪ್ಟ್ ಅಲ್ಲಿ ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ. ಹಂಗೂ ಗೊತ್ತಾಗ್ಲಿಲ್ವಾ ಒಂದ್ಸರಿ ಭೇಟಿ ಮಾಡಿ, ನೀವು ಯಾವ ವಿಚಾರದಲ್ಲಿ ಸಾಲಕ್ಕೆ ಸಿಕ್ಕಾಕೊಂಡಿದ್ದೀರಿ ಅಥವಾ ಯಾವ ವಿಚಾರಕ್ಕೆ ಸಾಲ ಮಾಡ್ತೀರಿ, ತೀರ್ಸಕ್ಕಾಗತ್ತಾ ತೀರ್ಸಕ್ಕಾಗಲ್ವಾ, ಹಾಗಾದ್ರೆ ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ ಶಂಕರ